ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ವಿಟಮಿನ್ ಡಿ3 ಏನಕ್ಕೋಸ್ಕರ ನವಜಾತ ಶಿಶುಗಳಿಗೆ ಹಾಕಲೇಬೇಕು ಮತ್ತು ಏನಕ್ಕೋಸ್ಕರ ಡಾಕ್ಟರ್ ಇದನ್ನು ಹಾಕ್ಲಿಕ್ಕೆ ಹೇಳ್ತಾರೆ. ಈ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು, ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು, ಡಿಸ್ಚಾರ್ಜ್ಗೂ ಮುಂಚೆನೇ ಇದನ್ನು ತಗೊಳ್ಳೋಕ್ಕೆ ಹೇಳ್ತಾರೆ. ಇದರಿಂದ ಏನು ಯೂಸ್ ಇದೆ ಮತ್ತು ಇದರ ಅಡ್ವಾಂಟೇಜ್ ಏನು, ಇದನ್ನು ಹಾಕ್ಲಿಲ್ಲ ಅಂದರೆ ಏನಾಗುತ್ತೆ ಬೇಬಿಗೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ನೀಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ವಿಟಮಿನ್ ಡಿ3, ಸೂರ್ಯನಿಂದ ವಿಟಮಿನ್ ಡಿ3 ಸಿಗಲ್ವಾ ಅಂತ ಕೇಳ್ಬೋದು. ಇಲ್ಲ ತಾಯಿಯ ಎದೆ ಹಾಲಿನಲ್ಲಿ ವಿಟಮಿನ್ ಡಿ3 ಸಿಗಲ್ವಾ, ಇಲ್ಲ ವಿಟಮಿನ್ ಡಿ3 ಡ್ರಾಪ್ಸ್ನ ಮಕ್ಕಳಿಗೆ ಏನಕ್ಕೋಸ್ಕರ ಹಾಕಬೇಕು, ಯಾಕೆ ಹಾಕಬೇಕು, ವಿಟಮಿನ್ ಡಿ3 ಕಡಿಮೆ ಆದರೆ ಮಕ್ಕಳಲ್ಲಿ ಯಾವ ಕಾಯಿಲೆ ಬರುತ್ತೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಇದರ ಅಡ್ವಾಂಟೇಜ್ ಏನು ಅಂತ ನೋಡೋಣ. ಫಸ್ಟ್ ಮೇನ್ ಪಾಯಿಂಟ್ ಬಂದು ನವಜಾತ ಶಿಶುವಿನ ಮೂಳೆಗಳಲ್ಲಿ ಮತ್ತು ಮಾಂಸಖಂಡಗಳಲ್ಲಿ ಮತ್ತು ಅಲ್ಲಿನ ಬೆಳವಣಿಗೆಯಲ್ಲಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತದೆ. ನಂತರ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಅದು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತೆ ಇದು ವಿಟಮಿನ್ ಡಿ3 ಡ್ರಾಪ್ಸು. ಮತ್ತು ಕ್ಯಾಲ್ಶಿಯಂ ರಿಚ್ ಫುಡ್ ಎಷ್ಟೇ ತಿಂದರೂ ಕೂಡ ಅದು ನಮ್ಮ ಬಾಡಿಗೆ ಅಬ್ಸರ್ವ್ ಆಗಬೇಕಂತ ಅಂದರೆ ಈ ವಿಟಮಿನ್ ಡಿ3 ಡ್ರಾಪ್ಸು ತುಂಬ ಅವಶ್ಯಕತೆ ಇದೆ. ಈ ಚಿಕ್ಕ ಮಕ್ಕಳುಗಳಲ್ಲಿ, ಎಸ್ಪೆಷಲಿ ಈ ಚಿಕ್ಕ ಮಕ್ಕಳುಗಳಲ್ಲಿ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ವ್ಯವಸ್ಥೆ ತುಂಬ ಕಡಿಮೆ ಇರುತ್ತೆ. ಸೊ ಅದರಿಂದ ಇದು ಸರಿಯಾಗಿ ಕೆಲಸ ಮಾಡಬೇಕಂತ ಅಂದರೆ ಚಿಕ್ಕ ಮಕ್ಕಳಿಗೆ ತುಂಬ ಅವಶ್ಯಕ ಇದೆ ಈ ವಿಟಮಿನ್ ಡಿ3. ಹಾಗೆ ಈ ಸ್ಕೆಲಿಟಲ್ ಇಂಟೆಗ್ರಿಟಿ ಅಂದರೆ ಮೂಳೆ, ಮಾಂಸ, ರಕ್ತ, ವೆಯ್ಟು ಅಂದರೆ ಹೈಟಿಗೆ ಇಷ್ಟು ವೆಯ್ಟ್ ಇರಬೇಕು ಅಂತ ನಾವು ಹೇಳ್ತೀವಲ್ವ, ಅದೇ ರೀತಿ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮೂಳೆಗಳು ಸರಿಯಾಗಿ ಬೆಳವಣಿಗೆ ಆಗಬೇಕಂತ ಅಂದರೆ ಇದು ತುಂಬ ಮುಖ್ಯ ಕಾರ್ಯನಿರ್ವಹಿಸುತ್ತೆ ವಿಟಮಿನ್ ಡಿ. ಹಾಗೆ ಈ ಕ್ಯಾನ್ಸರ್, ಡಯಾಬಿಟೀಸ್, ಹಾರ್ಟ್ ಡಿಸೋಸಸ್ ಮತ್ತಿತರ ಕಾಯಿಲೆಗಳು ಬರದೇ ಇರೋ ರೀತಿ ತಡೆಗಟ್ಟುತ್ತೆ ಈ ವಿಟಮಿನ್ ಡಿ3 ಡ್ರಾಪ್ಸು. ಮೇಯ್ನಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಮುಖ್ಯ ಕಾರ್ಯನಿರ್ವಹಿಸುತ್ತೆ ಅಂತಲೇ ಹೇಳ್ಬೋದು ವಿಟಮಿನ್ ಡಿ3 ಡ್ರಾಪ್ಸು. ಆಲ್ಮೋಸ್ಟ್ ಎಲ್ಲ ಶಿಶುಗಳಿಗೂ ಕ್ಲಿನಿಕಲ್ಲಿ ಕೊಟ್ಟಿರ್ತಾರೆ. ಇದು ಹುಟ್ಟಾಗಿಂದ ಹಿಡಿದು 1 ಇಯರ್ ಅಂದರೆ 12 ಮಂತ್ವರೆಗೂ ಕಂಪಲ್ಸರಿ ಎಲ್ಲರೂ ಇದನ್ನು ಹಾಕಲೇಬೇಕು ಅಂತಲೇ ಹೇಳಿರ್ತಾರೆ. ಹಾಕೋದ್ರಿಂದ ಏನೇನೆಲ್ಲ ಒಳ್ಳೆಯದಿದೆ ಅಂತ ನೋಡಿದ್ರಿ. ಹಾಗೆ ಇದನ್ನು ಹಾಕಲಿಲ್ಲ ಅಂತ ಅಂದರೆ, ಈ ವಿಟಮಿನ್ ಡಿ3 ಡ್ರಾಪ್ಸ್ನ ಮಗುಗೆ ಹಾಕಲಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಪಾಯಿಂಟ್ ಬಂದು ಡೆವಲಪ್ಮೆಂಟಲಿ ಡಿಲೇ ಆಗುತ್ತೆ. ಅಂದರೆ ಮಕ್ಕಳ ಬೆಳವಣಿಗೆಗೆ ತುಂಬ ತೊಂದರೆ ಆಗುತ್ತೆ. ಅಂದರೆ ಯಾವುದೇ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಮೂಳೆಗಳು ಬೆಳವಣಿಗೆ ಆಗೋದಿಲ್ಲ. ಮತ್ತು ರಿಕೆಟ್ಸ್ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಆನಂತರ ಇರಿಟೇಬಿಲಿಟಿ ಕಾಡುತ್ತೆ, ಅಂದರೆ ಮಕ್ಕಳಿಗೆ ತುಂಬ ಇರಿಟೇಷನ್ ಫೀಲ್ ಆಗುತ್ತೆ. ನೆಕ್ಸ್ಟು ಮಸಲ್ಸ್ ವೀಕ್ನೆಸ್ ಆಗುತ್ತೆ. ಅಂದರೆ ಮಾಂಸಖಂಡಗಳು ಕರೆಕ್ಟಾಗಿ ಬೆಳವಣಿಗೆ ಆಗಿರೋದಿಲ್ಲ, ಅಂದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರೋದಿಲ್ಲ. ಹಾಗೆ ಮೂಳೆಗಳು ಕೂಡ ಬೋನ್ಸ್ ವೀಕು ಆಗುತ್ತೆ. ಮತ್ತು ಇಷ್ಟು ಏಜಿಗೆ ಇಷ್ಟು ಬೆಳವಣಿಗೆ ಆಗಿರಬೇಕು ಅಂತ ಹೇಳ್ತಾರಲ್ಲ, ಅಷ್ಟು ಬೆಳವಣಿಗೆ ಆಗಿರೋದಿಲ್ಲ. ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ. ಆನಂತರ ಸೆಕೆಂಡ್ ಪಾಯಿಂಟ್ ಬಂದು ಯಾವುದೇ ರೀತಿಯಾದ ಕಾಯಿಲೆಗಳು ಮತ್ತು ಸೋಂಕುಗಳು ಬರೋ ಚಾನ್ಸಸ್ ತುಂಬ ಹೆಚ್ಚಿರುತ್ತೆ. ವಿಟಮಿನ್ ಡಿ3 ಡ್ರಾಪ್ಸ್ನ ನಾವು ಇದನ್ನು ಯೂಸ್ ಮಾಡಬೇಕಾದ್ರೆ ದಿನಕ್ಕೆ 1 ಟೈಮ್ ಮಾತ್ರ ಇದನ್ನು ನಾವು ಹಾಕಬೇಕು. ಯಾವಾಗ ಬೇಕಾದರೂ ಹಾಕ್ಬೋದು, ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ, ಬಟ್ 1 ಟೈಮ್ ಮಾತ್ರ ಹಾಕೋದಿರುತ್ತೆ. ಇದು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಂತ ಅಂದರೆ ಇದು 1 ml ಫುಲ್ಲೂ ನಾವು ಬೇಬಿಗೆ ಹಾಕಬೇಕಾಗತ್ತೆ. ಸೊ ಇದೇ ರೀತಿಯಾದ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.